ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಸ್. ಕನ್ನಡದಲ್ಲಿ ಕರೆಂಟ್ ಅಫೇರ್ಸನ್ನು ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಕ್ಕೆ. ನಾವು ಇವತ್ತು ಡಿಸ್ಕಸ್ ಮಾಡೋದಕ್ಕಿಂತ ತೊಗೊಂಡಿರೋ ಟಾಪಿಕ್ ಬಂದು ಬಂಡವಾಳ ಮಾರುಕಟ್ಟೆ ಅಥವಾ ಕ್ಯಾಪಿಟಲ್ ಮಾರ್ಕೆಟ್ ಅಂತ ಕರೀತೀವಿ. ನಿಮಗೆಲ್ಲ ಗೊತ್ತಿದ್ದಂಗೆ ಎಕನಾಮಿನಲ್ಲಿ ನಾವು ಎಕನಾಮಿ ಬಗ್ಗೆ ಮಾತಾಡಬೇಕಾದ್ರೆ ಅಥವಾ ಎಕನಾಮಿ ಪ್ರಾಸ್ಪೆಕ್ಟಿಂದ ನಾವೇನಾದರೂ ಮಾತಾಡಬೇಕಾದ್ರೆ, ನ್ಯೂಸ್ ಪೇಪರ್ ಓದಬೇಕಾದ್ರೆ ಸಮಥಿಂಗ್ ಅಥವಾ ಎಕನಾಮಿ ಸಬ್ಜೆಕ್ಟ್ ಓದಬೇಕಾದ್ರೆ ನಮಗೆಲ್ಲ ಗೊತ್ತಿದ್ದಂಗೆ ಕೆಲವು ಕಾನ್ಸೆಪ್ಟ್ಗಳು ಬರ್ತವೆ. ಅದರಲ್ಲಿ ಎರಡು ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ಕ್ಯಾಪಿಟಲ್ ಮಾರ್ಕೆಟು, ಇನ್ನೊಂದು ಮನಿ ಮಾರ್ಕೆಟ್. ಸೊ ಮನಿ ಮಾರ್ಕೆಟ್ ಅಂದರೆ ಏನು ಅಥವಾ ಕ್ಯಾಪಿಟಲ್ ಮಾರ್ಕೆಟ್ ಅಂದರೆ ಮಾರ್ಕೆಟನ್ನು ಎರಡು ಡಿವೈಡ್ ಮಾಡ್ತೀವಿ. ಒಂದು ಕ್ಯಾಪಿಟಲ್ ಮಾರ್ಕೆಟ್, ಅದು ಮನಿ ಮಾರ್ಕೆಟ್ ಅಂತೀವಿ. ಸೊ ಹಾಗಿದ್ರೆ ಈ ಕ್ಯಾಪಿಟಲ್ ಮಾರ್ಕೆಟ್ ಅಂದರೆ ಏನು ಅಥವಾ ಈ ಮನಿ ಮಾರ್ಕೆಟ್ ಅಂದರೆ ಏನು, ಸೊ ಇದು ಡಿಫ್ರೆನ್ಶಿಯೇಟ್ ಏನೇನು, ಸೊ ಇದನ್ನು ಯಾರು ರೆಗ್ಯುಲೇಟ್ ಮಾಡ್ತಾರೆ ಅಥವಾ ಇದರಲ್ಲಿ ಯಾರ್ಯಾರು ಅಂದರೆ ಈ ಮಾರ್ಕೆಟ್ಗಳಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅಥವಾ ಈ ಇನ್ಸ್ಟ್ರೂಮೆಂಟ್ ಅಂತ ಕರಿತೀವಿ ಅಂದರೆ ಉಪಕರಣಗಳು, ಈ ಮಾರುಕಟ್ಟೆಯಲ್ಲಿ ಭಾಗಿಯಾಗುವಂತಹ ಉಪಕರಣಗಳು ಯಾವ್ಯಾವು, ಸೊ ಇದರಿಂದ ಎಕಾನಮಿಗೆ ಹೇಗೆ ಹೆಲ್ಪ್ ಆಗುತ್ತೆ, ಈ ರೀತಿಯಾದಂತಹ ಒಂದಷ್ಟು ವಿವರಗಳು ನಮಗೆ ತಿಳ್ಕೊಬೇಕಾಗುತ್ತೆ ಅಂತ ಕ್ಲಾರಿಟಿ ಇರಬೇಕಾಗತ್ತೆ. ಆ ವಿಷಯದ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋವನ್ನು ನಾವು ಮಾಡಲಾಗ್ತಾ ಇದೆ. ಸೊ ಹಾಗಿದ್ರೆ ಈ ವಿಡಿಯೋದಲ್ಲಿ ನಾವು ಬಂಡವಾಳ ಮಾರುಕಟ್ಟೆ ಅಂದ್ರೆ ಏನು ಅಥವಾ ಕ್ಯಾಪಿಟಲ್ ಮಾರ್ಕೆಟ್ ಏನು ಅಂತ ತಿಳ್ಕೊತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮನಿ ಮಾರ್ಕೆಟ್ ಅಥವಾ ಹಣದ ಮಾರುಕಟ್ಟೆ ಅಂದ್ರೆ ಏನು ಅಂತ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋದಲ್ಲಿ ನಿಮಗೆ ಕ್ಯಾಪಿಟಲ್ ಮಾರ್ಕೆಟ್ ಅದು ಬಂಡವಾಳ ಮಾರುಕಟ್ಟೆ. ಎಕನಾಮಿನಲ್ಲಿ ನಡೆಯುವಂಥ ಟ್ರಾನ್ಸಾಕ್ಷನ್ ಯೂಶಲಿ ನಾವು ಫಿನಾನ್ಷಿಯಲ್ ಮಾರ್ಕೆಟ್ ಅನ್ನೋ ಒಂದು ಟರ್ಮ್ ಕೇಳಿರ್ತೀರ. ಸೊ ಫಿನಾನ್ಷಿಯಲ್ ಮಾರ್ಕೆಟನ್ನು ನಾವು ಟೈಪ್ಸ್ ಆಗಿ ವಿಧಗಳಾಗಿ ವಿಂಗಡಿಸಿದಾಗ ಅದರಲ್ಲಿ ಒಂದು 4 ವಿಧಗಳನ್ನ ನಾವು ಮೇಯ್ನಾಗಿ ವಿಂಗಡಿಸ್ಬೋದು. ಅದರಲ್ಲಿ ಒಂದು ಮನಿ ಮಾರ್ಕೆಟು, ಇನ್ನೊಂದು ಡಿಬೆಂಚರ್ ಮಾರ್ಕೆಟ್, ಇನ್ನೊಂದು ಫೋರೆಕ್ಸ್ ಮಾರ್ಕೆಟ್, ಇನ್ನೊಂದು ಕ್ಯಾಪಿಟಲ್ ಮಾರ್ಕೆಟ್ ಅಂತ ಕರಿತೀವಿ. ಸೊ ಈ ರೀತಿಯಾದ ಒಂದು ಫಿನಾನ್ಷಿಯಲ್ ಮಾರ್ಕೆಟ್ ಅಂದರೆ ಏನು? ಫಿನಾನ್ಷಿಯಲ್ ಮಾರ್ಕೆಟ್ ಅಂದರೆ ಯೂಶಲಿ ಒಂದು ಸಂಸ್ಥೆಯ ಒಂದು ಶುರು ಮಾಡೋದಕ್ಕೆ ಅಥವಾ ಅದು ಶುರು ಮಾಡೋದಕ್ಕೆ ಬೇಕಾದಂತಹ ಹಣವನ್ನು ಕೊಡುವಂಥದ್ದು, ಅದು ಕೊಳ್ಳುವಂತಹ ಒಂದು ಸಾಲದ ವ್ಯವಸ್ಥೆ ಅಂತ ಏನು ಕರಿತೀವಿ, ಇದನ್ನು ಯೂಶಲಿ ಫಿನಾನ್ಷಿಯಲ್ ಮಾರ್ಕೆಟ್ ಅಂತ ಕರಿತೀವಿ. ಈ ಫಿನಾನ್ಷಿಯಲ್ ಮಾರ್ಕೆಟನ್ನು ನಾವು ಡಿವೈಡ್ ಮಾಡಿದಾಗ ಸಿಗುವಂಥದ್ದು ನಮಗೆ 4. ಅದರಲ್ಲಿ ಮನಿ ಮಾರ್ಕೆಟು ಅಥವಾ ಡಿಬೆಂಚರ್ ಅಥವಾ ಡೆಟ್ ಮಾರ್ಕೆಟ್ ಅಂತ ಕರಿತೀವಿ, ಇನ್ನೊಂದು ಫೋರೆಕ್ಸ್ ಮಾರ್ಕೆಟ್ ಅಂತ ಕರಿತೀವಿ, ಅಂಡ್ ಅಂದರೆ ಫಾರಿನ್ ರಿಸರ್ವ್ ಮಾರ್ಕೆಟ್ ಅಂತ, ಇನ್ನೊಂದು ಕ್ಯಾಪಿಟಲ್ ಮಾರ್ಕೆಟ್. ಸೊ ನಾವು ಇವತ್ತು ತಿಳ್ಕೊತಾ ಇರೋದು ಕ್ಯಾಪಿಟಲ್ ಮಾರ್ಕೆಟ್ ಅಥವಾ ಬಂಡವಾಳ ಮಾರುಕಟ್ಟೆ ಅಂತಂಥದ್ದು. ಸೊ ಹಾಗಾದರೆ ಬಂಡವಾಳ ಮಾರುಕಟ್ಟೆ ಅಂತ ಅಂದರೆ ಯೂಶಲಿ ಬಂಡವಾಳ ಮಾರುಕಟ್ಟೆ ಅಂದರೆ ಯೂಶಲಿ ದೀರ್ಘಾವಧಿಗೆ ನಾವು ಒಂದು ಟ್ರೇಡನ್ನು ಮಾರುವಂಥದ್ದು ಅಥವಾ ಏನಂದರೆ ಯೂಶಲಿ ದ ವೆನ್ಯೂ ವೇರ್ ಫಂಡ್ಸ್ ಆರ್ ಎಕ್ಸ್ಚೇಂಜ್ಡ್ ಬಿಟ್ವೀನ್ buyers and sellers in the form of equity securities ಅಥವಾ bonds and other ಫಿನಾನ್ಷಿಯಲ್ ಅಸೆಟ್ಸ್. ಅಂದರೆ ಒಂದು ಎಲ್ಲಿ ಈ ಫಂಡ್ಸ್ಗಳು ಎಕ್ಸ್ಚೇಂಜ್ ಆಗುತ್ತೆ ಯಾವ್ಯಾವುದ್ರ ಮೂಲಕ ಅಂದರೆ ಶೇರ್ ಮೂಲಕ, ಈಕ್ವಿಟಿ ಮೂಲಕ, ಬಾಂಡ್ಸ್ ಮೂಲಕ, ಏನು ಉಪಕರಣಗಳು ಅಂತ ಕರಿತೀವಿ ಅಂದರೆ ಫಿನಾನ್ಷಿಯಲ್ ಉಪಕರಣಗಳು ಅಥವಾ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಅಂತ ಕರಿತೀವಿ. ಅಂದರೆ ಈಕ್ವಿಟಿ ಸೆಕ್ಯೂರಿಟೀಸ್ ಮೂಲಕ, ಬಾಂಡ್ಸ್ ಮೂಲಕ ಅಥವಾ ಫಿನಾನ್ಷಿಯಲ್ ಅಸೆಟ್ಸ್ ಮೂಲಕ ಯಾವ ಬೈಯರ್ ಆ್ಯಂಡ್ ಸೆಲ್ಲರ್ ಒಂದು ವೆನ್ಯೂ ಇರುತ್ತಲ್ಲ, ಒಂದು ಪ್ಲೇಸ್ ಇರುತ್ತಲ್ಲ, ಅದನ್ನು ಯೂಶಲಿ ನಾವು ಕ್ಯಾಪಿಟಲ್ ಮಾರ್ಕೆಟ್ ಅಂತ ಕರಿತೀವಿ. ಈ ಕ್ಯಾಪಿಟಲ್ ಮಾರ್ಕೆಟ್ ಯಾವಾಗಲೂ ಅದು ದೀರ್ಘಾವಧಿಯ ಕಾಲ ಆಗಿರುತ್ತೆ. ಅಂದರೆ 1 ವರ್ಷಕ್ಕೂ ಹೆಚ್ಚು ಕಾಲಕ್ಕೆ ಸಂಬಂಧಪಟ್ಟಂತೆ ಮಾರುಕಟ್ಟೆ, ಬಂಡವಾಳ ಮಾರುಕಟ್ಟೆ ಇರುತ್ತೆ. ಇನ್ನೊಂದು ಮನಿ ಮಾರ್ಕೆಟ್ ಅಂತ ಕಾನ್ಸೆಪ್ಟ್ ಇರುತ್ತೆ. ನಿಮಗೆ ಮನಿ ಮಾರ್ಕೆಟಲ್ಲಿ ಯೂಶಲಿ 1 ವರ್ಷಕ್ಕಿಂತ ಒಳಗಿನ ಒಂದು ಇದನ್ನು ಯೂಶಲಿ ನಾವು ಮನಿ ಮಾರ್ಕೆಟ್ ಅಂತ ಕರಿತೀವಿ. ಬಟ್ 1 ವರ್ಷಕ್ಕಿಂತ ಹೆಚ್ಚಿರುವಂತಹ ಟ್ರಾನ್ಸಾಕ್ಷನ್ ನಡೆಯುವಂತಹ ಪ್ಲೇಸಸ್ನ ಅಥವಾ ಒಂದು ಮಾರ್ಕೆಟನ್ನು ನಾವು ಬಂಡವಾಳ ಮಾರುಕಟ್ಟೆ ಅಂತ ಕರಿತೀವಿ. ಓಕೆ, ಈ ಬಂಡವಾಳ ಮಾರುಕಟ್ಟೆಯಲ್ಲಿ ಖರೀದಿಗಾರರು ಅಂತ ಕರಿತೀವಿ ಅಥವಾ ಮಾರಾಟಗಾರರು ಅಂತ ಕರಿತೀವಿ. ಇವರು ಬಾಂಡ್ಗಳು ಅಥವಾ ಸ್ಟಾಕ್ಗಳ ಮೂಲಕ ಒಂದು ತೊಡಗಿಸಿಕೊಳ್ಳುವಂತಹ ಒಂದು ಸಾಲ ಅಂದರೆ ಖರೀದಿ ಮತ್ತು ಮಾರಾಟ ತೊಡಗಿಸಿಕೊಳ್ಳುವಂತಹ ಒಂದು ಸ್ಥಳವನ್ನು ನಾವು ಬಂಡವಾಳ ಮಾರುಕಟ್ಟೆ ಅಂತ ಕರಿತೀವಿ. ಸೊ ಇದಿಷ್ಟು ಅಂತ ಕಾನ್ಸೆಪ್ಟ್. ಯೂಶಲಿ ನಿಮಗೆ ಇಲ್ಲ ಅದೇ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ ನಾನು. ವೆನ್ಯೂ ವೇರ್ ದ ಫಂಡ್ಸ್ ಆರ್ ಎಕ್ಸ್ಚೇಂಜ್ ಬಿಟ್ವೀನ್ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಇನ್ ದ ಫಾರ್ಮ್ ಆಫ್ ಈಕ್ವಿಟಿ, ಸೆಕ್ಯೂರಿಟೀಸ್, ಬಾಂಡ್ಸ್ ಆ್ಯಂಡ್ ಅದರ್ ಫಿನಾನ್ಷಿಯಲ್ ಅಸೆಟ್ಸ್. ಇದಿಷ್ಟು. ದೆನ್ ಇದನ್ನು ನಾವು ಯೂಶಲಿ ಅದನ್ನು ಇನ್ನೂ ಫಿನಾನ್ಷಿಯಲ್ ಮಾರ್ಕೆಟಿಂದ ನಾವು ಮನಿ ಮಾರ್ಕೆಟ್ ಆ್ಯಂಡ್ ಕ್ಯಾಪಿಟಲ್ ಮಾರ್ಕೆಟ್, ಅದೇ ರೀತಿ ಕ್ಯಾಪಿಟಲ್ ಮಾರ್ಕೆಟನ್ನು ಇನ್ನೂ ಡಿವೈಡ್ ಮಾಡಿದಾಗ ನಮಗೆ 2 ಕಾನ್ಸೆಪ್ಟ್ಗಳು ಬರುವಂಥದ್ದು. ಅದು ಟೈಪ್ಸ್ ಆಫ್ ಮನಿ ಕ್ಯಾಪಿಟಲ್ ಮಾರ್ಕೆಟ್ ಯಾವುದಂತ ಬಂದಾಗ ಬೇಸ್ಡ್ ಆನ್ ದ ಇಶ್ಯೂಯೆನ್ಸ್ ಅಂದರೆ ಏನನ್ನು ಶೇರನ್ನು ಹಂಚುತ್ತೀವಿ ಅದ್ರ ಮೂಲಕ ನಾವು ಯೂಶಲಿ 2 ಥರದ ಇದು ಮಾಡ್ತೀವಿ. ಒಂದು ಶೇರ್ ಆಫ್ ಇಶ್ಯೂಯೆನ್ಸ್, ಅದರಲ್ಲಿ ಪ್ರೈಮರಿ ಮಾರ್ಕೆಟ್ ಅಂತ ಒಂದು ಕರಿತೀವಿ, ಇನ್ನೊಂದು ಸೆಕೆಂಡರಿ ಮಾರ್ಕೆಟ್ ಅಂತ ಕರಿತೀವಿ. ಇನ್ನೊಂದು ಬೇಸ್ಡ್ ಆನ್ ದ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಮೇಲೆ ನಾವು ತಿರುಗಿ ಡಿವೈಡ್ ಮಾಡಿದಾಗ ಅದು ಡಿರವೇಟಿವ್ ಮಾರ್ಕೆಟ್, ಈಕ್ವಿಟಿ ಮಾರ್ಕೆಟ್ ಆ್ಯಂಡ್ ಡೆಪ್ತ್ ಮಾರ್ಕೆಟ್, ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂದರೆ ETF ಮಾರ್ಕೆಟ್ ಅಂತ ಕರಿತೀವಿ. ಸೊ ನಾವು ಫಸ್ಟಿಗೆ ಏನಿದು ಇನ್ನೂ ಪ್ರಾಥಮಿಕ ಮಾರುಕಟ್ಟೆ ಅಂದರೆ ಪ್ರೈಮರಿ ಮಾರ್ಕೆಟ್ ಆ್ಯಂಡ್ ಸೆಕೆಂಡರಿ ಮಾರ್ಕೆಟ್ ಅಂತ ಕಾನ್ಸೆಪ್ಟನ್ನು ನೋಡಿದಾಗ ಯೂಶಲಿ ದ ಫಸ್ಟ್ ಟೈಮ್ ನಾವು ಒಂದು ಶೇರ್ಗಳನ್ನ ಅಥವಾ ಇದನ್ನು ಏನು ಇಶ್ಯೂ ಮಾಡ್ತೀವಿ ಅಥವಾ ಸೆಕ್ಯೂರಿಟೀಸ್ನ ಇಶ್ಯೂ ಮಾಡ್ತೀವಿ. ಸೊ ಫಸ್ಟ್ನೇ ಮಾರ್ಕೆಟ್ ಅಂದರೆ ಇಲ್ಲಿ ಫಸ್ಟ್ನೇ ಸೆಲ್ಲರ್ ಅಂತ ಫಸ್ಟ್ನೇ ಬೈಯರ್ ಇರ್ತಾನೆ. ಅಂದರೆ ಒಂದು ಕಂಪನಿ ತನ್ನ ಶೇರ್ಗಳನ್ನು ಅಥವಾ ತಮ್ಮ ಡಿಬೆಂಚರ್ಗಳನ್ನ ಮಾರ್ತಾ ಇದ್ದಾಗ ಯೂಶಲಿ ಫಸ್ಟ್ನೇ ತಾಗುತ್ತೆ ಅಂದರೆ ಸೆಕ್ಯೂರಿಟೀಸ್ ಕೊಡುವಂಥದ್ದು ಅಥವಾ ಮಾರುವಂಥದ್ದು. ಇದನ್ನು ಫಸ್ಟ್ ಟೈಮ್ ನಡೀತಾ ಇರುತ್ತೆ. ಇಲ್ಲಿ ಯಾವುದನ್ನು ಫಸ್ಟ್ ಟೈಮ್ ನಡೀತಾ, ಅದಕ್ಕೆ ಪ್ರೈಮರಿ ಮಾರ್ಕೆಟ್ ಅಂತ ಕರಿತೀವಿ. ಇನ್ನೊಂದು ಸೆಕೆಂಡರಿ ಮಾರ್ಕೆಟ್, ಇಲ್ಲಿ ಆಲ್ರೆಡಿ ಬೈ ಆ್ಯಂಡ್ ಸೆಲ್ ಆಗಿರುತ್ತೆ, ಅದನ್ನು ರೀಬೈ ಆ್ಯಂಡ್ ರೀಸೆಲ್ ಅಂದರೆ ಮರುಕೊಳ್ಳುವಿಕೆ ಮತ್ತು ಮರು ಮಾರಾಟ ಮಾಡುವಂತಹ ಪ್ರಕ್ರಿಯೆಯನ್ನು ನಾವು ದ್ವಿತೀಯ ಅಥವಾ ಮಾಧ್ಯಮಿಕ ಮಾರುಕಟ್ಟೆ ಅಂತ ಕರಿತೀವಿ. ಅಂದರೆ ಪ್ರಾಥಮಿಕ ಮಾರುಕಟ್ಟೆಯಲ್ಲಿ ಸೆಕ್ಯೂರಿಟೀಸ್ನ ಹೊಸದಾಗಿ ಇಶ್ಯೂ ಮಾಡಲಾಗುತ್ತೆ
ಅದು ಹೊಸದಾಗಿ ಮಾರ್ಕೆಟ್ಗೆ ಬಿಡುಗಡೆ ಮಾಡಲಾಗುತ್ತೆ, ಅದನ್ನು ಫಸ್ಟ್ ಟೈಮ್ ಅದೇ ಒಂದು ಕಂಪ್ನಿ ಫಸ್ಟ್ ಟೈಮ್ ಸೆಕ್ಯೂರಿಟೀಸ್ನ ಮಾರ್ತಾ ಇರುವಂಥದ್ದು, ಇನ್ನೊಬ್ಬರು ತೆಗೆದುಕೊಳ್ಳುವಂಥದ್ದು ಕೂಡ ಫಸ್ಟ್ ಟೈಮ್. ಇದನ್ನು ನಾವು ಯೂಶಲಿ ಪ್ರಾಥಮಿಕ ಅಥವಾ ಪ್ರೈಮರಿ ಮಾರ್ಕೆಟ್ ಅಂತ ಕರಿತೀವಿ. ಇನ್ನೊಂದು ಸೆಕೆಂಡರಿ, ಇದು ಆಲ್ರೆಡಿ ಶೇರ್ ಬೈ ಆಗಿರೋದು ಸೆಲ್ ಆಗಿರೋದನ್ನ ನಾನು ಇಷ್ಟ ಬಂದಾಗ ನನಗೆ ಫಿನಾನ್ಷಿಯಲ್ ಬೇಕಾಗಿದೆ ಅಥವಾ ಅಮೌಂಟ್ ಬೇಕಾಗಿದೆ, ಅಮೌಂಟ್ ವಾಪಸ್ ಬೇಕಾಗಿದೆ ಅಥವಾ ಈ ರೀತಿಯಾದಂಥ ಸಂಬಂಧಗಳಿಗೋಸ್ಕರ ಮತ್ತೊಮ್ಮೆ ಮಾರುವಂಥದ್ದು ಅಥವಾ ಮತ್ತೊಮ್ಮೆ ಕೊಳ್ಳುವಂತಹ ಇದನ್ನು ನಾವು ಯೂಶಲಿ ಏಕೆ ಅಂತ ಕರಿತೀವಿ, ಸೆಕೆಂಡರಿ ಮಾರ್ಕೆಟ್ ಅಂತ ಕರಿತೀವಿ. ಇನ್ನು ಈ ಬಂಡವಾಳ ಮಾರುಕಟ್ಟೆಯಲ್ಲಿ ಯಾರೆಲ್ಲ ಭಾಗವಹಿಸ್ತಾರೆ ಅಂದರೆ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ನೋಡೋದು ಯೂಶಲಿ ಹೂಡಿಕೆದಾರರು ಅಂತ ಕರಿತೀವಿ. ಅಂದರೆ ಬಂಡವಾಳದ ಪೂರೈಕೆದಾರರು, ಯಾರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಯಾರು ತಮ್ಮ ಹಣವನ್ನು ಸೆಕ್ಯೂರಿಟೀಸ್ ಮೇಲೆ ಅಥವಾ ಇದ್ರ ಮೇಲೆ ಯಾರು ಅವರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಯಾರು ಹೂಡಿಕೆ ಮಾಡ್ತಾ ಇದ್ದಾರೆ, ಅವರನ್ನು ಯೂಶಲಿ ನಾವು ಹೂಡಿಕೆದಾರರು ಅಂತ ಕರಿತೀವಿ. ಅಂದರೆ ತಮ್ಮಲ್ಲಿರುವಂತಹ ಹೆಚ್ಚುವರಿ ನಿಧಿಯನ್ನು ಯೂಶಲಿ ಹೂಡಿಕೆ ಮಾಡ್ತಾರೆ. ಅದು ಲೈಕ್ ನಾಗರಿಕ ದೇಶದ ಒಂದು ಏನಂತ ಇಂಡಿವಿಜುವಲ್ ವ್ಯಕ್ತಿಗಳಾಗಿರ್ಬೋದು ಅಥವಾ ಫಿನಾನ್ಷಿಯಲ್ ಫಂಡ್ಸ್ ಅಂತ ಕರಿತೀವಿ ಅವರಾಗಿರ್ಬೋದು, ವಿಮಾ ಕಂಪನಿಗಳಾಗಿರ್ಬೋದು ಅಥವಾ ವಾಣಿಜ್ಯ ಬ್ಯಾಂಕ್ಗಳಾಗಿರ್ಬೋದು, ಇವರನ್ನು ಯೂಶಲಿ ನಾವು ಹೂಡಿಕೆದಾರರು ಅಂತ ಕರಿತೀವಿ ಅಥವಾ ಬಂಡವಾಳ ಪೂರೈಕೆದಾರರು ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ಸಾಲಗಾರರು ಅಥವಾ ಸೆಕ್ಯೂರಿಟೀಸ್ ವಿತರಕರು ಅಂತ ಕರಿತೀವಿ. ಅಂದರೆ ಯಾರು ಯೂಶಲಿ ಸೆಕ್ಯೂರಿಟಿಗಳನ್ನು ನೀಡುವ ಮೂಲಕ ಹಣವನ್ನು ಸಂಗ್ರಹಿಸುವ ಘಟಕಗಳಾಗಿರ್ತವೆ. ಅಂದರೆ ಸಾಲ ಮಾಡುವಂಥದ್ದು, ಯಾರು ಒಂದು ಬಿಸ್ನೆಸ್ನ ಇನ್ನೊಂದಿಷ್ಟು ಎಕ್ಸ್ಪ್ಯಾನ್ಷನ್ ಮಾಡಬೇಕಾಗಿರುತ್ತೆ ಅಥವಾ ತಮ್ಮಲ್ಲಿರುವಂತಹ ಒಂದಷ್ಟು ಸಂಸ್ಥೆ ಇನ್ನೊಂದೇನು ಕಾರ್ಯಗಳನ್ನು ಅಥವಾ ವರ್ಕಿಂಗ್ ಕ್ಯಾಪಿಟಲ್ಸ್ನ ಮಾಡಬೇಕಾಗಿರುತ್ತೆ. ಸೊ ಅದರಿಂದಾಗಿ ಅವ್ರಿಗೆ ಯೂಶಲಿ ಹೆಚ್ಚಿನ ಹಣ ಅಗತ್ಯತೆ ಇರುತ್ತೆ. ಅಂತಹ ಹಣವನ್ನು ತೆಗೆದುಕೊಳ್ಳೋಕ್ಕೋಸ್ಕರ ಸೆಕ್ಯೂರಿಟೀಸನ್ನು ಮಾರ್ತಾ ಬರ್ತಾರೆ. ಆ ಸೆಕ್ಯೂರಿಟೀಸನ್ನು ಮಾರೋದಕ್ಕೆ ಯೂಶಲಿ ಮಾರ್ಕೆಟ್ನಲ್ಲಿ ಪ್ರೈಮರಿ ಅಥವಾ ಸೆಕೆಂಡರಿ ಮಾರ್ಕೆಟ್ನಲ್ಲಿ ಸೆಕ್ಯೂರಿಟೀಸ್ನ ಸೆಲ್ ಆ್ಯಂಡ್ ಬೈ ಮಾಡ್ತಾ ಇರ್ತಾರೆ. ಸೊ ಇವರನ್ನು ಯೂಶಲಿ ಸಾಲಗಾರರು ಅಥವಾ ಸೆಕ್ಯೂರಿಟೀಸ್ ವಿತರಕರು ಅಂತ ಕರಿತೀವಿ. ಓಕೆ, ಇನ್ನು ಕ್ಯಾಪಿಟಲ್ ಮಾರ್ಕೆಟ್ನ ಇನ್ಸ್ಟ್ರೂಮೆಂಟ್ಸು ಅಥವಾ ಉಪಕರಣಗಳು ಯಾವ್ಯಾವು ಅಂತ ನೋಡೋದಾದ್ರೆ ಫಸ್ಟ್ ನಾವು ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು ಅಥವಾ ಟ್ರೆಷರಿ ಬಾಂಡ್ಸ್ ಆಗಿರ್ಬೋದು, ಪ್ರೈವೇಟ್ ಸೆಕ್ಟರ್ ಬಾಂಡ್ಸ್ ಆಗಿರ್ಬೋದು, ಸ್ಟಾಕ್ಸ್ ಆಗಿರ್ಬೋದು ಅಥವಾ ಅಸೆಟ್ ಬ್ಯಾಕ್ಡ್ ಸೆಕ್ಯೂರಿಟೀಸ್ ಅಂತ ಕರಿತೀವಿ, ಇದಾಗಿರ್ಬೋದು ಮ್ಯೂಚುವಲ್ ಫಂಡ್ಸು ಅಥವಾ ವಿದೇಶಿ ಹೂಡಿಕೆಯ ಉಪಕರಣಗಳು ಅಂತ ಕರಿತೀವಿ. ಇವೆಲ್ಲವೂ ಕೂಡ ಬಂಡವಾಳ ಮಾರುಕಟ್ಟೆಯಲ್ಲಿ ಉಪಕರಣಗಳು ಅಂತ ಕರಿತೀವಿ. ಅಂದರೆ ಈ ಉಪಕರಣ ಬಳಸಿಕೊಂಡು ಸಾಲವನ್ನು ತೆಗೆದುಕೊಳ್ಳುವಂತಹ ಅಥವಾ ಸಾಲವನ್ನು ನೀಡುವಂತಹ ಒಂದು ಮಾರುಕಟ್ಟೆ ಆಗಿರುತ್ತೆ. ಅದರಿಂದಾಗಿ ಈ ಷೇರುಗಳು ಅಥವಾ ಈ ಸಾಲ ಮಾರುಕಟ್ಟೆಗಳು ಅಥವಾ ಉತ್ಪನ್ನಗಳು ಅಥವಾ ಮ್ಯೂಚುವಲ್ ಫಂಡ್ಸ್ ಏನೇನಿರುತ್ತೆ ಅಥವಾ ಟ್ರೆಷರಿ ಬಾಂಡ್ಸು ಅಥವಾ ಮ್ಯೂಚುವಲ್ ಫಂಡ್ಸ್ ಇವೆಲ್ಲವನ್ನು ನಾವು ಬಳಸ್ಕೊಂಡು ನಾವು ಯೂಶಲಿ ಏನು ಮಾಡ್ತೀವಿ, ಸಾಲವನ್ನು ಕೊಡುವ ಮತ್ತು ಸಾಲವನ್ನು ತೆಗೆದುಕೊಳ್ಳುವಂತಹ ಇದನ್ನು ನಾವು ಕೆಲಸವನ್ನು ಮಾಡ್ತಾ ಬರ್ತೇವೆ. ನೆಕ್ಸ್ಟ್ ಬಂಡವಾಳ ಮಾರುಕಟ್ಟೆಯ ಪಾತ್ರಗಳು ಅಥವಾ ಪ್ರಾಮುಖ್ಯತೆ ಏನಕ್ಕೆ ಬೇಕು ಅಂದರೆ ಏನಕ್ಕೆ ಇಂಪಾರ್ಟೆನ್ಸ್ ಇದು ಯೂಶಲಿ ಅಂತ ನೋಡೋದಾದರೆ ಯೂಶಲಿ ಉಳಿತಾಯವನ್ನು ಸಜ್ಜುಗೊಳಿಸುವಿಕೆ ಅಂತ ಕರಿತೀವಿ. ಅಂದರೆ ಆರ್ಥಿಕತೆಯಲ್ಲಿ ಉತ್ಪಾದನಾ ಮಾರ್ಗದಲ್ಲಿ ಹೆಚ್ಚಿನ ಹೂಡಿಕೆಗಾಗಿ ಏನು ಮಾಡ್ತೀವಿ ಅಂದರೆ ಈ ನಿಷ್ಕ್ರಿಯವಾದಂಥ ಉಳಿತಾಯ ಅಥವಾ ಹಣವನ್ನು ಸಜ್ಜುಗೊಳಿಸುತ್ತೆ. ಅಂದರೆ ಜನರ ಹತ್ರ ಯೂಶಲಿ ಎಷ್ಟು ಹಣ ಇದ್ದಾಗ ಅದನ್ನು ಸುಮ್ಮನೆ ಇಟ್ಟಿರ್ತಾರೆ. ಸೊ ಆ ಸುಮ್ಮನೆ ಇಟ್ಟಿರೋದ್ರ ಬದಲು ಹಣವನ್ನು ಬೇರೆ ಬೇರೆ ಹೂಡಿಕೆಗಳಲ್ಲಿ ಹೂಡಿಕೆ ಮಾಡುವಂಥದ್ದು ಅಥವಾ ಅದನ್ನು ಉಳಿತಾಯ ಮಾಡೋದಕ್ಕೆ ನಾವು ಅವರಿಗೆ ಸಜ್ಜುಗೊಳಿಸುವಿಕೆ ಅಂತ ಕರಿತೀವಿ. ಇದು ಕೂಡ ಎಕಾನಮಿನಲ್ಲಿ ತುಂಬ ಇಂಪಾರ್ಟೆಂಟ್. ಇನ್ನೊಂದು ಬಂಡವಾಳವನ್ನು ರಚನೆ ಮಾಡುವಂಥದ್ದು, ಅಂದರೆ ಆದರ್ಶ ಸಂಪನ್ಮೂಲ ಕ್ರೋಢೀಕರಣದ ಮೂಲಕ ಇದು ಬಂಡವಾಳ ರಚನೆಗೆ ಸಹಾಯವನ್ನು ಮಾಡುತ್ತೆ. ಅಂದರೆ ಬಂಡವಾಳ ಏಕೆಂದರೆ ಒಂದು ಎಕಾನಮಿ ಬೆಳಿಬೇಕು ಅಂದರೆ ಒಂದಷ್ಟು ಬಿಸ್ನೆಸ್ ಹೌಸ್ಗಳು ಬೆಳಿಬೇಕು ಅಂತ ಅಂದರೆ ಬಂಡವಾಳ ತುಂಬಾ ಮುಖ್ಯ. ಆ ಬಂಡವಾಳವನ್ನು ರಚನೆ ಮಾಡೋದಕ್ಕೆ ಈ ರೀತಿಯಾದಂತಹ ಕ್ಯಾಪಿಟಲ್ ಮಾರ್ಕೆಟ್ಸ್ ಅಥವಾ ಮನಿ ಮಾರ್ಕೆಟು ತುಂಬಾ ಹೆಲ್ಪ್ ಮಾಡ್ತಾ ಬರ್ತವೆ. ಇನ್ನೊಂದು ಹೂಡಿಕೆಯ ಮಾರ್ಗಗಳು ಅಂತ ಕರಿತೀವಿ. ಅಂದರೆ ದೀರ್ಘಕಾಲದವರೆಗೆ ಸಂಪನ್ಮೂಲಗಳನ್ನು ಸಂಗ್ರಹಿಸಲು ಇದು ಶಕ್ತಿಯನ್ನು ಅಥವಾ ಶಕ್ತಿಯನ್ನು ಕೊಡುತ್ತೆ. ಹೀಗಾಗಿ ಇದು ದೀರ್ಘಕಾಲದವರೆಗೆ ತಮ್ಮ ಸಂಪನ್ಮೂಲಗಳನ್ನು ಸಂಗ್ರಹಿಸಲು ಅಥವಾ ಸಮಂಜಸವಾದ ಆದಾಯವನ್ನು ಗಳಿಸಲು ಜನರಿಗೆ ಒಂದು ಬೇಡಿಕೆಯ ಒಂದು ಹೂಡಿಕೆಯ ಮಾರ್ಗವನ್ನು ಒದಗಿಸುತ್ತೆ. ಅದರಿಂದಾಗಿ ಒಂದಷ್ಟು ಹೂಡಿಕೆ ಅಂದರೆ ಯಾವ್ಯಾವ ಡೆಪಾಸಿಟ್ ವೇಸ್ ಅಂತ ಕರಿತೀವಿ. ಅಂದರೆ ಡೆಪಾಸಿಟ್ರಿ ವೇವ್ಸ್ ಯಾವ ರೀತಿ ಹೂಡಿಕೆ ಮಾಡ್ಬೋದು ಅನ್ನೋದಕ್ಕೆ ಜನರಿಗೆ ಅಥವಾ ಸಾರ್ವಜನಿಕರಿಗೆ ಒಂದಿಷ್ಟು ಇದನ್ನು ಮಾಡುತ್ತೆ. ಆ್ಯಂಡ್ ಆರ್ಥಿಕ ಬೆಳವಣಿಗೆ ಮತ್ತು ಅಭಿವೃದ್ಧಿನಲ್ಲಾಗಿರ್ಬೋದು ಅಥವಾ ಸೇವಾ ನಿಬಂಧನೆಗಳಾಗಿರ್ಬೋದು ಅನ್ನೋ ನಿಧಿಯನ್ನು ಅತ್ಯುತ್ತಮವಾದಂಥ ಹಂಚಿಕೆ ಮಾಡುವಂಥದ್ದು. ಯಾಕೆಂದರೆ ಇದು ಯೂಶಲಿ ಶಾರ್ಟ್ ಟರ್ಮಲ್ಲಿ ಯಾವುದು ಕೂಡ ನಿಮಗೆ ಬೈ ಆ್ಯಂಡ್ ಸೆಲ್ ಮಾಡಲ್ಲ, ಎಲ್ಲವೂ ಕೂಡ ಲಾಂಗ್ ಟರ್ಮಲ್ಲಿ ಇರುತ್ತೆ. ಅದರಿಂದಾಗಿ ಯೋಚನೆ ಮಾಡಿ ಲಾಂಗ್ ಟರ್ಮಲ್ಲಿ ಒಂದಷ್ಟು ಆದಾಯವನ್ನು ಗಳಿಸೋ ರೀತಿಯಲ್ಲಿ, ಒಂದು ಲಾಂಗ್ ಟರ್ಮ್ನಲ್ಲಿ ರಿಸ್ಕನ್ನು ಮಿನಿಮೈಸ್ ಮಾಡೋ ರೀತಿಯಲ್ಲಿ ಯೂಶಲಿ ಇದನ್ನು ನಾವು ಯೂಶಲಿ ನಿಮಗೆ ಮಾಡ್ತಾ ಬರ್ತಾರೆ. ಸೊ ಇದಿಷ್ಟು ಈ ಪಾತ್ರಗಳು ಮತ್ತು ಏನೇನಂತ ನೋಡೋದಾದರೆ, ಇನ್ನೊಂದು ಈ ಬಂಡವಾಳ ಮಾರುಕಟ್ಟೆನ ಯಾರು ನಿಯಂತ್ರಿಸ್ತಾರೆ ಅಥವಾ ಯಾರು ಇದನ್ನು ಕಂಟ್ರೋಲ್ ಮಾಡ್ತಾರೆ ಅಂತ ನೋಡೋದಾದರೆ ಯೂಶಲಿ ಇದರಲ್ಲಿ ಎಷ್ಟೊಂದು ಜನ ಬರ್ತಾರೆ. ಮೇಯ್ನಾಗಿ ಬರುವಂಥದ್ದು ಒಂದು ಸೆಬಿ ನಮಗೆ ಯೂಶಲಿ ಕ್ಯಾಪಿಟಲ್ ಮಾರ್ಕೆಟನ್ನು ರೆಗ್ಯುಲೇಟ್ ಮಾಡುವಂತಹ ಬೋರ್ಡ್ ಯಾವುದು ಅಥವಾ ರೆಗ್ಯುಲೇಟ್ ಮಾಡುವಂತಹ ಬಾಡಿ ಯಾವುದು ಅಂತ ಕರೆಯೋದಾದರೆ ಅದು ಸೆಬಿ ಅಂಡರ್ ಕಾಯ್ದೆ ಆ್ಯಕ್ಟ್ 1992 ಆ್ಯಕ್ಟ್ ಅಡಿಯಲ್ಲಿ ಸೆಬಿ ಬಂಡವಾಳ ಮಾರುಕಟ್ಟೆಯನ್ನು ನಿಯಂತ್ರಿಸುತ್ತೆ. ಅದ್ರ ಜೊತೆಗೆ ಇನ್ನೊಂದಷ್ಟು ಸೆಕ್ಯೂರಿಟೀಸ್ ಒಪ್ಪಂದಗಳು ಅದು ಕಾಯ್ದೆ 1956 ಅಂತ ಇದೆ, ಅದು ಆಗಿರ್ಬೋದು. ಆ್ಯಂಡ್ ಕಂಪನಿಗಳ ಆ್ಯಕ್ಟ್, ಅದು ಕಂಪನೀಸ್ ಆ್ಯಕ್ಟ್ 2013 ಅಂತ ಒಂದಿದೆ, ಅದಾಗಿರ್ಬೋದು. ಅಥವಾ ಡೆಪಾಸಿಟ್ ಆ್ಯಕ್ಟ್ ಅಥವಾ 1996 ಅಂತ ಇದೆ, ಅದಾಗಿರ್ಬೋದು. ಆ್ಯಂಡ್ NBFC RBIನ ನಿಬಂಧನೆಗಳು ಅಂತ ಇರುತ್ತೆ. ಇದಿಷ್ಟು ಕೂಡ ನಿಮ್ಮಲ್ಲಿ ಈ ಎಲ್ಲ ಬಾಡಿಗಳು ಸೇರ್ಕೊಂಡು ಯೂಶಲಿ ಓವರಾಲ್ ಆಗಿ ಒಟ್ಟಾರೆಯಾಗಿ ಕ್ಯಾಪಿಟಲ್ ಮಾರ್ಕೆಟನ್ನು ನಿಯಂತ್ರಿಸ್ತಾ ಬರ್ತವೆ.
ನಾವು ಈ ವಿಡಿಯೋದಲ್ಲಿ ಅಂದರೆ ಲೈಕ್ ಕ್ಯಾಪಿಟಲ್ ಮಾರ್ಕೆಟಿಂದ ತುಂಬ ಇಂಪಾರ್ಟೆಂಟಾಗಿ ಕಲ್ತಿದ್ದು ಅಂತ ಏನಂತ ನೋಡೋದಾದರೆ, ಯೂಶಲಿ ಬಂಡವಾಳ ಮಾರುಕಟ್ಟೆಗಳು ಪೂರೈಕೆಗಳು ಮತ್ತು ಬಂಡವಾಳ ಹುಡುಕುವವರ ನಡುವೆ ಹಣವನ್ನು ವಿನಿಮಯ ಮಾಡಿಕೊಳ್ಳುವಂತಹ ಸ್ಥಳವನ್ನು ಬಂಡವಾಳ ಮಾರುಕಟ್ಟೆ ಅಂತ ಕರಿತೀವಿ. ಅಂದರೆ ಯೂಶಲಿ ಬಂಡವಾಳ ಮಾರುಕಟ್ಟೆನ ನಾವು 2 ಮಾರ್ಕೆಟ್ಗಳಾಗಿ ಲೈಕ್ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಒಂದು ಪ್ರೈಮರಿ ಮಾರ್ಕೆಟು, ಇನ್ನೊಂದು ಸೆಕೆಂಡರಿ ಮಾರ್ಕೆಟ್ ಅಂತ ಕರಿತೀವಿ. ಇಟ್ ಡೀಲ್ಸ್ ವಿತ್ ಫಂಡ್ಸ್ ಆಫ್ ಲಾಂಗ್ ಟರ್ಮ್ ರಿಕ್ವೈರ್ಮೆಂಟ್. ಅಂದರೆ ಯೂಶಲಿ ಕ್ಯಾಪಿಟಲ್ ಮಾರ್ಕೆಟು ಲಾಂಗ್ ಟರ್ಮಲ್ಲಿ ಬೇಕಾಗಿರುವಂತಹ ಫಂಡ್ಗಳನ್ನು ರಿಕ್ವೈರ್ಮೆಂಟನ್ನು ಡೀಲ್ ಮಾಡುತ್ತೆ. ಸೊ ಅದೊಂದು ನಿಮಗೆ ಗೊತ್ತಿರಬೇಕಾಗತ್ತೆ. ಆ್ಯಂಡ್ ಕ್ಯಾಪಿಟಲ್ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ ಆರ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ ಇನ್ಸ್ಟ್ರೂಮೆಂಟ್ ಅಂತ ಕರಿತೀವಿ. ಅಂದರೆ ಶೇರು ಮತ್ತು ಡಿಬೆಂಚರ್ ಯೂಶಲಿ ಕ್ಯಾಪಿಟಲ್ ಮಾರ್ಕೆಟ್ನ ಇನ್ಸ್ಟ್ರೂಮೆಂಟ್ ಆಗಿರುತ್ತೆ. ಶೇರನ್ನು ಇಶ್ಯೂ ಮಾಡೋದ್ರ ಮೂಲಕ ಅಥವಾ ಶೇರನ್ನು ತೆಗೆದುಕೊಳ್ಳುವ ಮೂಲಕ, ಶೇರನ್ನು ಸೆಲ್ ಮಾಡೋದ್ರ ಮೂಲಕ ಬಂಡವಾಳ ಮಾರುಕಟ್ಟೆಯಲ್ಲಿ ಬಂಡವಾಳವನ್ನು ಎತ್ತಲಾಗುತ್ತೆ. ಸೊ ಅದರಿಂದಾಗಿ ಇನ್ಸ್ಟ್ರೂಮೆಂಟ್ ಬಗ್ಗೆ ನಿಮಗೆ ಗೊತ್ತಿರಬೇಕಾಗತ್ತೆ. ಇನ್ನೊಂದು ಕ್ಯಾಪಿಟಲ್ ಮಾರ್ಕೆಟ್ನ ಪಾರ್ಟಿಸಿಪೇಟ್ಸ್ ಆರ್ ಇನ್ಕ್ಲೂಡ್ ರೀಟೈಲ್ ಇನ್ವೆಸ್ಟ್ಮೆಂಟರ್. ಅಂದರೆ ಲೈಕ್ ರೀಟೈಲಲ್ಲಿ ಇನ್ವೆಸ್ಟ್ ಮಾಡೋರಾಗಿರ್ಬೋದು ಅಥವಾ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟರ್ಸ್ ಆಗಿರ್ಬೋದು. ಲೈಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್ ಬಂದಾಗ ಯಾರು ಬರ್ತಾರೆ? ಒಂದು ಮ್ಯೂಚುವಲ್ ಫಂಡ್ ಬರ್ತಾರೆ, ಅಥವಾ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಬರ್ತಾರೆ, ಅಥವಾ ಕಾರ್ಪೊರೇಟ್ ಬರ್ತಾರೆ, ಅಥವಾ ಕಮರ್ಷಿಯಲ್ ಬ್ಯಾಂಕ್ಸ್ ಬರ್ತಾರೆ. ಇವರನ್ನ ಯೂಶಲಿ ಕ್ಯಾಪಿಟಲ್ ಮಾರ್ಕೆಟ್ನ ಪಾರ್ಟಿಸಿಪೆಂಟ್ ಆಗಿರ್ತಾರೆ, ಭಾಗವಹಿಸೋರಾಗಿರ್ತಾರೆ. ಇನ್ನೊಂದು ಇದರಲ್ಲಿ ಏನು ಕ್ಯಾಪಿಟಲ್ ರೈಸ್ ಮಾಡ್ತೀವಿ, ಬೀಂಗ್ ಎ ಲಾಂಗ್ ಟರ್ಮ್ ಆರ್ ಯೂಸ್ಡ್ ಫಾರ್ ದ ಫಿಕ್ಸ್ಡ್ ಆರ್ ವರ್ಕಿಂಗ್ ಕ್ಯಾಪಿಟಲ್. ಯೂಶಲಿ ಇದನ್ನು ಈ ಬಂಡವಾಳ ಮಾರುಕಟ್ಟೆಯಲ್ಲಿ ಎತ್ತುವಂತಹ ಸಾಲವನ್ನು ಅಥವಾ ಬಂಡವಾಳ ಏನು ಸಂಗ್ರಹಿಸ್ತೀವಲ್ಲ ಬಂಡವಾಳ, ಯೂಶಲಿ ಈ ಬಂಡವಾಳವನ್ನು ಫಿಕ್ಸ್ಡ್ ಅಥವಾ ವರ್ಕಿಂಗ್ ಕ್ಯಾಪಿಟಲಲ್ಲಿ ಇದನ್ನು ಬಳಸಲಾಗತ್ತೆ. ಬೇರೆ ವಿಷಯಗಳು ಇದರಲ್ಲಿ ಜಾಸ್ತಿ ಬಳಸಲ್ಲ. ಇದರಲ್ಲಿ ಹೈ ಕ್ರೆಡಿಟ್ ಇರುತ್ತೆ, ಮಾರ್ಕೆಟ್ ರಿಸ್ಕ್ ಕೂಡ ತುಂಬ ಕಮ್ಮಿ ಇರುತ್ತೆ. ಸೊ ಅಂದರೆ ಹೈ ಕ್ರೆಡಿಟ್ ಇರುತ್ತೆ ನಿಮಗೆ. ಆ್ಯಂಡ್ ಇದನ್ನು ರೆಗ್ಯುಲೇಟ್ ಮಾಡೋರು ಯೂಶಲಿ ಸೆಬಿ. ಇದಿಷ್ಟು ನಿಮಗೆ ಈ ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟಾಗಿ ತಿಳ್ಕೊಂಡಿದ್ದೆ. ಇದಿಷ್ಟು ಈ ವಿಡಿಯೋನ ಮಾಹಿತಿ. ಲೈಕ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೆ. ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.